ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ಇವ್ರು ನನ್ನ ಎರಡನೇ ಅಕ್ಕ ಕಲಾವತಿ ಅಂತ. ಸೊ ಅವರು ತುಂಬ ಜ್ಯುವೆಲ್ರಿ ಕಲೆಕ್ಷನ್ ಹಾಬಿ ಇದೆ ಅವರಿಗೆ. ಸೊ ಅವ್ರ ಹತ್ರ ಇರುವಂಥ ಜ್ಯುವೆಲ್ರಿ ಕಲೆಕ್ಷನನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ರೀತಿ ಬ್ಯಾಂಗಲ್ಸ್ಗಳು, ಇಯರಿಂಗ್ಸ್ಗಳು ಮತ್ತು ಕಾಲ್ ಚೈನ್ಗಳು ಅವೆಲ್ಲ ಇವೆ. ಸೊ ಅವ್ರದ್ದು ಜ್ಯುವೆಲ್ರಿ ಕಲೆಕ್ಷನ್ ಹೇಗಿದೆ ಹೇಳೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಜ್ಯುವೆಲರಿ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ತಂಗಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮತ್ತೆ ನೋಡಿ, ಈ ರೀತಿ ಜ್ಯುವೆಲ್ರಿ ಎಲ್ಲ ನಾವು ಇಟ್ಕೊಳ್ಳೋದು ಕಷ್ಟ ಅಲ್ವಾ? ಸೊ ನೀವು ಹೇಗಾದ್ರೂ ಇಟ್ಬಿಟ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ಸೊ ಅದನ್ನ ಹಾಳಾಗದೆ ಇರೋ ರೀತಿಯಲ್ಲಿ ತುಂಬಾ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳೋದನ್ನ ಕೂಡ ನಾನು ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಳದೆ ಎಂಡ್ ವರೆಗೂ ನೋಡ್ಕೊಳ್ತಾ ಹೋಗಿ. ಬೆಸ್ಟ್ ನ್ಯೂ ಜ್ಯುವೆಲ್ರಿ ಒಂದು ಕಲೆಕ್ಷನ್ ಅನ್ನ ನೀವು ಕೂಡ ನೋಡ್ಕೊಳ್ಬಹುದು. ಫಸ್ಟ್ ನೋಡಿ, ನಾನು ನಿಮಗೆ ಒಂದಷ್ಟು ಬ್ಯಾಂಗಲ್ಸ್ ಕಲೆಕ್ಷನ್ ಅನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಅಕ್ಕನ ಹತ್ರ ಇರುವಂತಹ ಬೇರೆ ಬೇರೆ ರೀತಿ ನೆಕ್ಲೆಸ್ಗಳು, ಹಾಗೆ ಲಾಂಗ್ ಚೈನ್ ಮತ್ತೆ ಪೆಂಡೆಂಟ್ಗಳು, ಹೀಗೆ ಬೇರೆ ಬೇರೆ ಯಾವ ರೀತಿ ಜ್ಯುವೆಲ್ರಿ ಇದೆ ಹೇಳೋದನ್ನ ಈಗ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಒನ್ ಬೈ ಒನ್. ಹಾಗೆ ಇವತ್ತು ನಾನು ನಿಮ್ಗೆ ಇಯರಿಂಗ್ಸ್, ಬೇರೆ ಬೇರೆ ಬ್ಯಾಂಗಲ್ಸ್ ಮತ್ತೆ ಈ ರೀತಿ ಇರುವಂತ ಎಲ್ಲಾ ನೆಕ್ಲೆಸ್ಗಳನ್ನ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಹೋಗೋಣ.
ಸ್ಟೋನಿನ್ ಹಾರ ಎಲ್ಲ ನೋಡ್ಕೊಂಡು ಬಂದ್ರಿ. ಲಾಂಗ್ ಚೈನು, ಪೆಂಡೆಂಟ್ ಕೂಡ ಇತ್ತು, ಹಾಗೆ ವೈಟ್ ಮೆಟಲ್ಲು, ಬ್ಲ್ಯಾಕ್ ಮೆಟಲ್ಲು, ಗೋಲ್ಡ್ ಕಲರಲ್ಲಿ ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ. ಹಾಗೆ ಈಗ ನಿಮಗೆ ಒಂದಷ್ಟು ಇಯರಿಂಗ್ಸ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನಂದರೆ ನನ್ನ ಅಕ್ಕನಿಗೆ ಒಂದು ಸ್ವಲ್ಪ ಎಲ್ಲ ಮ್ಯಾಚಿಂಗ್ ಹಾಕ್ಕೊಳ್ಳೋದು ಅಂದರೆ ಇಷ್ಟ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರು ಎಲ್ಲ ಸಾರಿನೂ ಉಟ್ಕೊಂಡಾಗ ಅದು ಇಯರಿಂಗು ಮತ್ತು ಸರ ಎಲ್ಲ ಅವರು ಮ್ಯಾಚಿಂಗ್ ಮಾಡಿ ಹಾಕ್ಕೊಳ್ತಾರೆ. ಮತ್ತು ಯಾವ ಕಲರ್ ಸೀರೆ ಇದೆ ಅಂತ ಅದೇ ಕಲರ್ ಸ್ಟೋನ್ದು ಎಲ್ಲ ಹುಡ್ಕೊಂಡು ಹಾಕ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಕಲೆಕ್ಷನ್ ಇದೆ ಅವ್ರ ಹತ್ರ. ಸೊ ಒನ್ ಬೈ ಒನ್ ನಾನು ನಿಮಗೆ ಈಗ ಒಂದಷ್ಟು ಇಯರಿಂಗ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ ಈಗ ನಾನು ಅವರು ಜ್ಯುವೆಲ್ರಿಗಳನ್ನೆಲ್ಲ ಹೇಗೆ ಇಟ್ಕೋತಾರೆ ಹೇಳೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲ ಐಟಮ್ಗಳನ್ನು ಅವರು ಆದಷ್ಟು ಈ ರೀತಿ ಪ್ಲಾಸ್ಟಿಕ್ ಮತ್ತು ಇದರದ್ದು ಪೌಚ್ ಬರುತ್ತಲ್ವಾ, ಸೊ ಈ ರೀತಿ ಪೌಚಲ್ಲೇ ನೀಟಾಗಿ ಹಾಕಿಟ್ಕೊಳ್ತಾರೆ. ಮತ್ತು ಕೆಲವಷ್ಟು ಸ್ಟೋನ್ ಇರೋದನ್ನು ಕಾಟನ್ನಲ್ಲಿ ಅದನ್ನು ಫುಲ್ ರೋಲ್ ಮಾಡಿಬಿಟ್ಟು ಅದ್ರ ಒಳಗಡೆ ಇಟ್ಬಿಟ್ಟು ಪ್ಲೇಸ್ ಮಾಡ್ತಾರೆ. ಮತ್ತು ಏರ್ ಟೈಟ್ ಕಂಟೈನರ್ನಲ್ಲೇ ಆದಷ್ಟು ಹಾಕಿಡ್ತಾರೆ. ಮತ್ತೇನಂದರೆ ಇನ್ನು ಕೆಲವಷ್ಟು ಸ್ಟೋನ್ ಐಟಮ್ಗಳು ಆ ರೀತಿ ನೆಕ್ಲೆಸ್ಗಳನ್ನೆಲ್ಲ
ಅವರು ಬಟ್ಟೆನಲ್ಲಿ ಸುತ್ತಬಿಟ್ಟು ಅದನ್ನು ನೀಟಾಗಿ ಬಾಕ್ಸ್ನಲ್ಲಿ ಹಾಕಿಡ್ತಾರೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಸ್ಟೋನ್ ಎಲ್ಲ ಬೇಗ ಕಪ್ಪಾಗಲ್ಲ, ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಯಾಕೆಂದರೆ ಈ ರೀತಿ ಐಟಮ್ಗಳನ್ನು ತೊಗೊಳ್ಳುವಾಗಲೂ ಅಷ್ಟೇ ಅದೇನು ಕಡಿಮೆ ರೇಟ್ಗೆ ನಮಗೇನು ಸಿಗಲ್ಲ ಅಲ್ವಾ, ಸೊ ಕಾಸ್ಟ್ಲಿನೇ ಇರುತ್ತೆ. ಸೊ ಒಂದ್ಸರಿ ನಾವು ತೊಗೊಂಡಾಗ ಅದನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಅದನ್ನು ನಾವು ಯೂಸ್ ಮಾಡೋದು ಬೆಸ್ಟ್. ಸೊ ಅದಕ್ಕೋಸ್ಕರ ಅವರು ನೀಟಾಗಿ ಎಲ್ಲದನ್ನೂ ಹ್ಯಾಂಡಲ್ ಮಾಡ್ತಾರೆ. ಸೊ ನಿಮಗೆ ಇವ್ರ ಜ್ಯುವೆಲ್ರಿ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಎಷ್ಟೊಂದು ರೀತಿ ಜ್ಯುವೆಲ್ರಿಗಳನ್ನು ನೀವು ಇವತ್ತು ನೋಡ್ಕೊಂಡು ಬಂದ್ರಿ ಅಲ್ವಾ. ಹಾಗೆ ಜ್ಯುವೆಲ್ರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.